ಹಲೋ ಮಕ್ಕಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ K2M ಇಂಗ್ಲೀಷ್. ಇವತ್ತಿನ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಕನ್ನಡ ಪುಸ್ತಕವಾದ ಸಿರಿಕನ್ನಡ ಇದರ ಪಾಠ 3 ನಮ್ಮ ಮಾತು ಕೇಳಿ ಭಾಗ 1 ಇದರಲ್ಲಿನ 3ನೇ ಪಾಠವನ್ನು ಇವತ್ತು ನಾವು ನೋಡೋಣ. ಒಂದಾನೊಂದು ಕಾಡು, ಅಲ್ಲಿ ಬಗೆ ಬಗೆಯ ಪ್ರಾಣಿಗಳು ವಾಸವಾಗಿದ್ದವು. ಆನೆಯು ಆ ಕಾಡಿನ ಅಧಿಪತಿಯಾಗಿತ್ತು. ಏನಂತೆ, ಒಂದು ಕಾಡು ಇತ್ತಂತೆ. ಆ ಕಾಡಿನಲ್ಲಿ ಎಲ್ಲ ತರಹದ ಪ್ರಾಣಿಗಳು ವಾಸವಾಗಿದ್ವಂತೆ. ಆ ಕಾಡಿನ ರಾಜ ಯಾರು? ಆನೆಯಾಗಿತ್ತಂತೆ. ಓಕೆ, ಅದು ಆಗಾಗ ಸಭೆ ಕರೆದು ಅವುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿತ್ತು. ಊರಿನಲ್ಲಿರುವ ಪ್ರಾಣಿಗಳೊಂದಿಗೆ ಸ್ನೇಹವನ್ನು ಬೆಳೆಸಿತ್ತು. ಅದೇನು ಮಾಡ್ತಿತ್ತು, ರಾಜ ಆಗಿದ್ದರಿಂದ ಎಲ್ಲ ಪ್ರಾಣಿಗಳನ್ನು ಕರೆದು ಸಭೆ ನಡೆಸಿ ಅವರ ಬೇಕು ಬೇಡಗಳನ್ನೆಲ್ಲ, ಅವ್ರ ಕಷ್ಟ ಸುಖಗಳನ್ನೆಲ್ಲ ಅದನ್ನು ಕೇಳ್ತಾ ಇತ್ತು. ಹಾಗೆಯೇ ಊರಿನ ಪ್ರಾಣಿಗಳೊಂದಿಗೆ ಅದು ಸ್ನೇಹವನ್ನು ಬೆಳೆಸಿಕೊಂಡಿತ್ತು. ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತಿತ್ತು. ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು. ಅದು ಊರಲ್ಲಿರುವ ಪ್ರಾಣಿಗಳ ಜೊತೆನೂ ಅದು ಸ್ನೇಹವನ್ನು ಬೆಳೆಸಿತ್ತು. ಅವರಿಗೂ ಕೂಡ ಅದು ಸಭೆಗೆ ಕರೆದ್ಬಿಟ್ಟು ಅವರ ಕಷ್ಟ ಸುಖಗಳನ್ನು ಕೇಳ್ತಾ ಇತ್ತು. ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಇರುವಂತಹ ಆನೆ ಎಲ್ಲ ಪ್ರಾಣಿಗಳಿಂದಲೂ ಅದು ಮೆಚ್ಚುಗೆಯನ್ನು ಗಳಿಸಿತ್ತು ಮಕ್ಕಳೇ. ಹೀಗೆಯೇ ಒಂದು ದಿನ ಸಭೆ ಕರೆದಿತ್ತು. ಎಲ್ಲ ಪ್ರಾಣಿಗಳು ಅಂದು ಮನುಷ್ಯರ ಮೇಲೆ ಬಹಳವಾಗಿ ದೂರು ಹೇಳುತ್ತಿದ್ದವು. ಮಾನವನಿಂದ ಆಗುತ್ತಿರುವ ತೊಂದರೆ ಹಾಗೂ ಪರಿಹಾರ ಕುರಿತು ಚರ್ಚಿಸಿದ್ದವು. ಮನುಷ್ಯನಿಗೆ ತಿಳಿ ಹೇಳಲು ಫಲಕದಲ್ಲಿ ವಿವರ ಬರೆದು ತರಲು ಆನೆಯು ಪ್ರಾಣಿಗಳಿಗೆ ಸೂಚನೆ ನೀಡಿತ್ತು. ಅದರಂತೆ ಪ್ರಾಣಿಗಳು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿದ್ದವು. ನಾಯಕನ ಸೂಚನೆಯಂತೆ ಅವುಗಳು ತಮ್ಮ ಫಲಕಗಳನ್ನು ಹಿಡಿದುಕೊಂಡು ಸಾಲಾಗಿ ನಿಂತಿದ್ದವು. ಆನೆಯು ಅವುಗಳನ್ನು ಒಂದೊಂದಾಗಿ ಓದುತ್ತಾ ಮುನ್ನಡೆಯಿತು. ಹೀಗೆ ಏನು ಮಾಡುತ್ತೆ, ಆನೆ ಎಲ್ರಿಗೂ ಸಭೆಯನ್ನು ಕರೆಯುತ್ತೆ. ಪ್ರಾಣಿಗಳೆಲ್ಲ ಏನು ಕಂಪ್ಲೇಂಟ್ ಮಾಡ್ತವೆ ಅಂದರೆ, ಮಾನವನಿಂದ ತಮಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಅವು ಆನೆಗೆ ಹೇಳುತ್ತೆ. ಆನೆ ಏನು ಹೇಳುತ್ತೆ, ನೀವು ಒಂದು ಫಲಕ ಅಂದರೆ ಒಂದು ಬೋರ್ಡ್ ಮೇಲೆ ಮಾನವನಿಗೆ ತಿಳಿ ಹೇಳಲು, ಅವನಿಗೆ ಬುದ್ಧಿ ಹೇಳಲು ಹೇಗೆ ಅವನಿಗೆ ಬುದ್ಧಿ ಹೇಳಬೇಕು, ನಿಮ್ಮ ಪ್ರಕಾರ ಮಾನವನಿಗೆ ಏನು ಬುದ್ಧಿ ಹೇಳಬೇಕು ಅಂತ ಹೇಳೋದನ್ನು ನೀವು ನಿಮ್ಮ ಫಲಕದಲ್ಲಿ ನೀವು ಬರ್ಕೊಂಡು ಬನ್ನಿ ಅಂತ ಪ್ರತಿಯೊಂದು ಪ್ರಾಣಿಗಳಿಗೂ ಅದು ಹೇಳಿತು. ಅದರಂತೆಯೇ ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಫಲಕದ ಮೇಲೆ ತಮಗೆ ಏನು ಅನುಕೂಲತೆ ಆಗಬೇಕು, ಮಾನವನಿಂದ ಏನು ಅಪಾಯ ಆಗ್ತಾ ಇದೆ, ಏನನ್ನು ತಪ್ಪಿಸಬೇಕು ಅನ್ನೋದನ್ನು ನಾವು ಏನು ಫಲಕದ ಮೇಲೆ ಬರೆದುಕೊಂಡು ಬಂದಿದ್ವು. ಓಕೆ, ಮುಂದೇನಾಗುತ್ತೆ ನೋಡೋಣ ಮಕ್ಕಳೇ. ನೋಡಿ, ಇಲ್ಲಿ ಎತ್ತು ತನ್ನ ಫಲಕದಲ್ಲಿ ಏನಂತ ಬರೆದಿದೆ ಅಂತ ನೋಡೋಣ ಇವಾಗ. ನನ್ನನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ. ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ? ನಮ್ಮ ಸೇವೆಯನ್ನು ಮರೆಯದಿರಿ, ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಅಂತ ಎತ್ತು ಬರೆದಿತ್ತು. ಏನು ಮಾಡ್ತೀವಿ ನಾವು, ಎತ್ತುಗಳಿಗೆ ನಾವು ನಮ್ಮ ದುಡಿಸ್ಕೊಳ್ತೀವಿ, ಹೊಲಗದ್ದೆಗಳಲ್ಲಿ ನಾವು ಕೆಲಸ ಮಾಡೋಕ್ಕೆ ದುಡಿಸ್ಕೊಳ್ತೀವಿ. ಅದಕ್ಕೆ ಅದ್ರ ಮೇಲೆ ಭಾರವನ್ನು ಹಾಕ್ತೀವಿ, ಗೂಡ್ಸ್ನ ಕ್ಯಾರಿ ಮಾಡೋಕ್ಕೆ ನಾವು ಅದನ್ನು ಯೂಸ್ ಮಾಡ್ಕೊಳ್ತೀರ ನನ್ನನ್ನು. ಆದರೆ ನಮಗೆ ಊಟ ಸರಿಯಾಗಿ ಕೊಡೋದಿಲ್ಲ ನೀವು. ನಾವು ಬೇಕು, ನಮ್ಮ ಸೇವೆ ಬೇಕು, ನಾವು ಬೇಡವಾ ನಿಮಗೆ ಅಂತ ಹೇಳಿ ಎಲ್ಲರ ಮೇಲೆ ನೀವು ಪ್ರಾಣಿಗಳಲ್ಲೂ ಕೂಡ ಸಹ ದಯೆ ಇರಲಿ ಅಂತ ಹೇಳಿ ಎತ್ತು ತನ್ನ ಫಲಕದಲ್ಲಿ ಬರ್ಕೊಂಡು ಬಂದಿತ್ತು. ಜಿಂಕೆ ನೋಡಿ ಏನು ಬರೆದಿದೆ ಅಂತ ನೋಡೋಣ. ನಮ್ಮ ಬದುಕಿನ ಆಧಾರ ತಾಣ ಕಾಡು, ಅದನ್ನು ನಾಶ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಿಮಗೂ ಬೇಕು, ನಮಗೂ ಬೇಕು. ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ ಅಂತ ಬರೆದಿದೆ. ಜಿಂಕೆ ಏನಂದ ಅರ್ಥ ಹೇಳ್ತಾ ಇದೆ, ನೀವು ಕಾಡನ್ನು ನಾಶ ಮಾಡ್ತಾ ಇದ್ದೀರಾ, ನಮಗೆ ಕಾಡು ನಮಗೆ ಮನೆ ಇದ್ದ ಹಾಗೆ, ನಮಗೆ ತಿನ್ನೋಕ್ಕೆ ಹುಲ್ಲಿಲ್ಲ, ಆಮೇಲೆ ಮಲಗೋಕ್ಕೆ ನಾವು ಕಾಡು ನಾಶ ಮಾಡಿದರೆ ಅದಕ್ಕೆ ಮರಗಳೆಲ್ಲ ಕಡಿದು ಬಿಡ್ತೀವಿ ನಾವು, ಅದಕ್ಕೆ ನಮಗೆ ಮಲಗೋಕ್ಕೆ ನೆರಳಿಲ್ಲ. ನಿಮಗೂ ಬೇಕು ಕಾಡು, ನಮಗೂ ಬೇಕು, ನಮ್ಮನ್ನು ಕೂಡ ಉಳಿಸಿ, ನೀವು ಕೂಡ ಉಳಿಯಿರಿ ಅಂತ ಹೇಳಿ ಅದು ಹೊಲಕದಲ್ಲಿ ಬರ್ಕೊಂಡು ಬಂದಿತ್ತು. ಈಗ ಕರಡಿ ಏನು ಹೇಳ್ತಾ ಇದೆ ಅಂತ ನೋಡೋಣ ಮಕ್ಕಳೇ. ಎಲ್ಲವನ್ನು ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ. ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನಮಗೇನು ಉಳಿಯುವುದಿಲ್ಲ. ನೀವು ತಿನ್ನಿ, ನಮಗೂ ತಿನ್ನಲು ಬಿಡಿ. ಕರಡಿ ನೋಡಿ, ಇಲ್ಲಿ ಕರಡಿ ಏನಂತ ಹೇಳ್ತಾ ಇದೆ, ಎಲ್ಲವನ್ನು ನೀವೇ ತಿನ್ಬಿಡ್ತೀರಾ, ನಮಗೆ ಹೆಚ್ಚಾಗಿ
ತಿಂದು ಹೆಚ್ಚಾದ ಮೇಲೆ ಅದನ್ನು ನೀವು ಹಾಳು ಮಾಡ್ತೀರಾ. ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ಕೂಡ ನೀವು ಯೋಚನೆ ಮಾಡಿ. ನಮಗೇನು ಉಳಿಯೋದಿಲ್ಲ, ನೀವೇ ಎಲ್ಲ ತೊಗೊಂಡ್ಬಿಟ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ, ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಅದು ಹೇಳ್ತಾ ಇದೆ. ನೀವು ತಿನ್ನಿ, ನಮಗೂ ತಿನ್ನಲು ಬಿಡಿ ಅಂತ ಅದು ತನ್ನ ಫಲಕದಲ್ಲಿ ಬರ್ಕೊಂಡು ಬಂದಿದೆ ಮಕ್ಕಳೇ. ಈಗ ನೋಡಿ, ನಮ್ಮೆಲ್ಲರ ಪೆಟ್ ನಾಯಿ ಏನು ಹೇಳ್ತಾ ಇದೆ ನೋಡೋಣ. ನಾವು ನಡೆದಾಡಬೇಕು, ಓಡಾಡಬೇಕು, ನಮಗೂ ದಾರಿ ಬಿಡಿ. ಹಾದಿ ಬೀದಿಗಳಲ್ಲಿ ನೀವು ನಿಮ್ಮ ವಾಹನಗಳೇ ತುಂಬಿವೆ. ಮೈಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ. ಸರಿಯಾಗಿ ಚಲಿಸಲು ಬಿಡಿ. ನೋಡಿ, ಇಲ್ಲಿ ನಾಯಿ ಏನು ಹೇಳ್ತಾ ಇದೆ, ನಾವು ಕೂಡ ಓಡಾಡಬೇಕು, ನಮಗೂ ದಾರಿ ಬಿಡಿ. ಈಗ ವಾಹನಗಳು ತುಂಬ ಹೆಚ್ಚಾಗಿ ಪ್ರತಿಯೊಬ್ಬರಲ್ಲೂ ಮನೆಯಲ್ಲೂ ಒಂದು 2-3 ವಾಹನ ಇರ್ತವೆ. ಪ್ರತಿಯೊಬ್ಬರು ಕೂಡ ಇವು ವಾಹನಗಳನ್ನು ಯೂಸ್ ಮಾಡ್ತೀವಿ ನಾವು. ಅದಕ್ಕೆ ರೋಡ್ನಲ್ಲಿ ನಾವು ಹೊರಗಡೆ ಓಡಾಡೋಕ್ಕೆ ಹೋದರೆ ಬರೀ ವಾಹನಗಳು ಕಾಣಿಸ್ತವೆ. ನಿಮಗೆ ಮೈ ಮೇಲೆ ಎಚ್ಚರ ಇಲ್ಲದಂತೆ ನೀವು ಫಾಸ್ಟಾಗಿ ಓಡಿಸ್ತೀರ, ನಾವು ಹೇಗೆ ಓಡಾಡೋದು ದಾರಿಯಲ್ಲಿ ಅಂತ ಹೇಳ್ತಾ ಇದೆ. ಅದಕ್ಕೆ ನೀವು ಚಲಿಸಿ, ನಮಗೂ ಚಲಿಸಲು ಕೊಡಿ ಅಂತ ಹೇಳಿ ನಾಯಿ ನಮಗೆ ಮಾನವನಿಗೆ ಒಂದು ಸಂದೇಶವನ್ನು ಹೇಳ್ತಾ ಇದೆ ಮಕ್ಕಳೇ. ನೋಡಿ, ಇಲ್ಲಿ ಕೋತಿ ಅಣ್ಣ ಹೇಳ್ತಾನೆ ನೋಡೋಣ. ಮಂಗ, ನಮಗೂ ಶಾಂತಿ ನೆಮ್ಮದಿ ಬೇಕು. ನೋವಿನಲ್ಲೂ ನಲಿವಿನಲ್ಲೂ ಪಟಾಕಿ ಸಿಡಿಸುತ್ತೀರಿ, ನಮ್ಮನ್ನು ಓಡಿಸಲು ಮದ್ದು ಗುಂಡುಗಳನ್ನು ಹಾರಿಸುತ್ತೀರಿ. ನಮ್ಮ ಹೃದಯವೇ ಸಿಡಿದು ಹೋದಂತಾಗುತ್ತದೆ. ಮದ್ದುಗುಂಡು ಸಿಡಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ ಅಂತ ಹೇಳ್ತಾ ಇದೆ. ನೋಡಿ, ಇಲ್ಲಿ ನಮಗೂ ನೆಮ್ಮದಿ ಬೇಕು, ನಮಗೂ ಶಾಂತಿ ಬೇಕು. ನೀವು ಖುಷಿಯಾಗಿದ್ದಾಗಲೂ ಕೂಡ ನೀವು ಪಟಾಕಿಯನ್ನು ಹೊಡಿತೀರಿ, ಆಮೇಲೆ ಯಾರು ತೀರ್ಕೊಂಡಾಗ ಅಥವಾ ನೋವಿನಲ್ಲಿದ್ದಾಗೂ ಕೂಡ ನೀವು ಪಟಾಕಿಯನ್ನು ಹಾರಿಸ್ತೀರಿ. ನಾವು ಊರಲ್ಲಿ ಬಂದರೆ ನಮ್ಮನ್ನು ಓಡಿಸೋಕ್ಕೆ ಕೂಡ ನೀವು ಗುಂಡುಗಳನ್ನು ಹಾರಿಸ್ತೀರಿ. ಇದರಿಂದ ನಮಗೆ ಹೃದಯವೇ ಸಿಡಿದು ಹೋದಂತಾಗುತ್ತೆ. ಸೊ ಅದಕ್ಕೆ ನೀವು ಮದ್ದುಗುಂಡು ಸಿಡಿಸಬೇಡಿ ಅದೇ ಪಟಾಕಿಯನ್ನು ಸಿಡಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ ಅಂತ ಅದು ಮಂಗ ಒಂದು ಫಲಕದಲ್ಲಿ ಬರೆದುಕೊಂಡು ಬಂದು ಮಾನವನಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದೆ ಮಕ್ಕಳೇ. ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ. ನೀವು ಟಿ ವಿ ನೋಡುತ್ತೀರಿ, ಇಲ್ಲವೇ ಮೊಬೈಲನ್ನು ಮುದ್ದಿಸುತ್ತೀರಿ, ಆದರೆ ನಿಮ್ಮ ಪಕ್ಕದಲ್ಲೇ ಇರುವ ನಮ್ಮನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಈ ಉಪೇಕ್ಷೆ ಬೇಡ. ನಾವು ನಿಮ್ಮೊಂದಿಗಿದ್ದೇವೆ, ನಮ್ಮನ್ನು ಮುದ್ದಿಸಿರಿ ಅಂತ ಹೇಳ್ತಾ ಇದೆ. ನಾವು ಪೆಟ್ ಅಂತ ನಾವು ಬೆಕ್ಕನ್ನು ಸಾಕ್ತೀವಿ. ಎಲ್ಲರೂ ನಮ್ಮ ಮನೆಯಲ್ಲಿ ಬೆಕ್ಕಿರುತ್ತೆ. ತುಂಬ ಜನ ಪೆಟ್ ಅಂತ ಹೇಳಿ ಬೆಕ್ಕನ್ನು ಸಾಕ್ತಾರೆ. ನಿಮಗೆ ನಾವು ಅಂದರೆ ಟಿ ವಿನ ನೋಡಿಬಿಟ್ಟು ನೀವು ಎಂಟರ್ಟೈನ್ ತೊಗೊಳ್ತೀರಾ, ಮೊಬೈಲನ್ನು ನೋಡಿಬಿಟ್ಟು ನೀವು ಎಂಟರ್ಟೈನ್ ತೊಗೊಳ್ತೀರಾ. ನಾವು ನಿಮಗೆ ಎಂಟರ್ಟೈನ್ ಮಾಡ್ತೀವಿ. ಓಕೆ, ನಮ್ಮನ್ನು ನಾವು ಪಕ್ಕದಲ್ಲೇ ಕೂತ್ಕೊಂಡಿದ್ರು ನಮ್ಮ ಜೊತೆ ಆಟ ಆಡೋಲ್ಲ, ನಮ್ಮ ಜೊತೆ ನೀವು ಮಾತಾಡಲ್ಲ, ಟಿ ವಿ ನೋಡ್ತಾ ಇರ್ತೀರಾ ಅಂತ ಹೇಳ್ತಾ ಇದೆ. ಅದಕ್ಕೆ ನಮಗೂ ನೀವು ಮುದ್ದು ಮಾಡಿ ಅಂತ ಅದು ಹೇಳ್ತಾ ಇದೆ. ಈಗ ಎರೆಹುಳು ಏನು ಹೇಳುತ್ತೆ ನೋಡೋಣ. ನಾವು ರೈತನಿಗೂ ನಿಮಗೂ ಮಿತ್ರರು. ಬೇಗ ಬೆಳೆ ತೆಗೆಯಲು ವಿಷದ ಗೊಬ್ಬರ ಹಾಕುತ್ತೀರಿ, ತರತರದ ಔಷಧ ಚಿಮುಕಿಸುತ್ತೀರಿ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನಮ್ಮನ್ನು ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸುತ್ತೀರಿ? ರಕ್ಷಕರಾಗಿರಿ, ರಾಕ್ಷಸರಾಗದಿರಿ. ಎರೆಹುಳು, ಇದನ್ನು ನಾವು ರೈತರ ಒಂದು ಮಿತ್ರ ಅಂತಲೇ ಕರಿತೀವಿ ನಾವು ಎರೆಹುಳುವನ್ನು. ಅದು ಮಣ್ಣನ್ನು ಫಲವತ್ತತೆಯನ್ನು ಕಾಪಾಡುತ್ತೆ. ಅದು ಏನು ಹೇಳ್ತಾ ಇದೆ ಅಂದರೆ, ನೀವು ಬೇಗ ಬೇಗ ಬೆಳೆಯನ್ನು ತೆಗೆಯಲು ಏನು ಮಾಡ್ತೀರಿ, ಗೊಬ್ಬರ ಹಾಕ್ತೀರಿ, ವಿಷಭರಿತ ಗೊಬ್ಬರವನ್ನು ಹಾಕ್ತೀರಿ. ಮಣ್ಣಿನ ಫಲವತ್ತತೆಯನ್ನು ನೀವು ಹೆಚ್ಚಿಸಲು ಅನ್ನ ನೀಡುವ ಮಣ್ಣನ್ನು ಸಾಯಿಸ್ತೀರ ನೀವು. ಅದಕ್ಕೆ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ರಕ್ಷಕರಾಗಿರಿ, ರಾಕ್ಷಸರು ಆಗಬೇಡಿ ಅಂತ ಎರೆಹುಳು ನಮಗೆ ಸಂದೇಶವನ್ನು ಕೊಡ್ತಾ ಇದೆ ಮಕ್ಕಳೇ. ಇಲ್ಲಿ ಎಲ್ಲವನ್ನ ಓದಿದ ಆನೆ ಎಲ್ಲರಿಗೂ ಶಭಾಷ್ ಎಂದಿತು. ಚೆನ್ನಾಗಿ ಬರೆದಿದ್ದೀರಾ, ಸ್ವಲ್ಪ ಖಾರವಾಗಿತ್ತಲ್ಲವೇ? ಎಲ್ಲ ಮನುಷ್ಯರು ಕೆಟ್ಟವರಲ್ಲ. ಎಲ್ಲರ ಕುರಿತಾಗಿಯೂ ಈ ರೀತಿಯ ಆಕ್ರೋಶ ಸಲ್ಲದು. ಇರಲಿ, ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ. ಫಲಕಗಳನ್ನು ಕಾಡಿನ ಅಂಚಿನ ರಸ್ತೆಯ ಬದಿಯಲ್ಲಿ ಪ್ರದರ್ಶಿಸೋಣ. ಬನ್ನಿರಿ, ಎಲ್ಲರೂ ಮೊದಲು ಊಟ ಮಾಡೋಣ, ಭೋಜನ ಶಾಲೆಗೆ ನಡೆಯಿರಿ ಎಂದು ಹೇಳಿದ ಅಧಿಪತಿಯು ಆ ಕಡೆಗೆ ಹೆಜ್ಜೆ ಹಾಕಿತು. ಮಕ್ಕಳೇ, ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪಾಠದ ನಾನು ಪ್ರಶ್ನೋತ್ತರಗಳನ್ನು ಹಾಕ್ತೀನಿ. ಆ ವಿಡಿಯೋ ನೀವು ನೋಡಬೇಕು ಅಂದರೆ ಆದಷ್ಟು ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ನಮ್ಮ ಮಾತು ಕೇಳಿ ಪಾಠದ ಪ್ರಶ್ನೋತ್ತರಗಳೊಂದಿಗೆ. ಅಲ್ಲಿವರೆಗೂ ಮಕ್ಕಳೇ, ಟೇಕ್ ಕೇರ್, ಬಾಯ್ ಬಾಯ್.